ನನ್ನ ಚಾನಲ್ಗೆ ಸ್ವಾಗತ. ನನ್ನ ಚಾನಲ್ಗೆ ಹೊಸಬರಾದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ, ನಿಮ್ಗೆ ಮುಂಚೆನೇ ಹೇಳಿದ್ದೆ ಒಂದು ಟ್ರೇಡಿಂಗ್ ಸೀರೀಸ್ ತರ್ತೀನಿ ಅಂತ, ಲರ್ನಿಂಗ್ ಸೀರೀಸ್ ತರ್ತೀನಿ ಅಂತ. ಸ್ಟೆಪ್ ಬೈ ಸ್ಟೆಪ್ ನಿಮಗೆಲ್ಲ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿಂದ ನಾನು ನಿಮಗೆ ಡೈಲಿ ಲರ್ನಿಂಗ್ ಸೀರೀಸ್ ಅಂದರೆ ಸೀರೀಸ್ ವೈಸ್ ಟ್ರೇಡಿಂಗ್ ಅಂತಂದರೆ ಏನೋ, ಬೇಸಿಕ್ಸ್ ಆಫ್ ಟ್ರೇಡಿಂಗ್ ಏನೋ, ಅದಾದಮೇಲೆ ವಾಲ್ಯೂಮ್ಸ್ ಏನು, ಪಿಪ್ಸ್ ಏನು, ಸೈಕಾಲಜಿ, ರಿಸ್ಕ್ ಮ್ಯಾನೇಜ್ಮೆಂಟ್, ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ ಆಗಿರ್ಬೋದು, ಟ್ರೇಡಿಂಗ್ ಸ್ಟ್ರಾಟಜೀಸ್ ಆಗಿರ್ಬೋದು, ಏನೆಲ್ಲ ಮಾರ್ಕೆಟ್ ಬಗ್ಗೆ ಏನೆಲ್ಲ ಮಾರ್ಕೆಟ್ ನಾಲೆಜ್ ನೀವು ತಿಳ್ಕೊಬೇಕು ಆ್ಯಸ್ ಎ ಬಿಗಿನರ್, ನನ್ನ ಕಡೆಯಿಂದ ಎಷ್ಟಾಗುತ್ತೋ ನಾನು ನಿಮ್ಗೆ ಅಷ್ಟು ತಲುಪಿಸ್ತೀನಿ. ಓಕೆ, ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ ಬೇಸಿಕ್ಸ್ ಆಫ್ ಟ್ರೇಡಿಂಗ್. ಸಿಂಪಲ್ ಕಾನ್ಸೆಪ್ಟ್. ಫಸ್ಟ್ ಆಫ್ ಆಲ್ ಟ್ರೇಡಿಂಗ್ ಅಂತಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಓಕೆ, ನನ್ನ ವಿಡಿಯೋನ ತುಂಬ ನಾನು ಡ್ರ್ಯಾಗ್ ಮಾಡೋಕ್ಕೋಗಲ್ಲ. ಸೊ ಎಷ್ಟೆಷ್ಟು ಇನ್ಫಾರ್ಮೇಷನ್ ಕೊಡೋಕ್ಕಾಗುತ್ತೋ ಅಷ್ಟೆಲ್ಲ ಕೊಟ್ಕೊಂಡು ಹೋಗ್ತೀನಿ. ಆ್ಯಂಡ್ ದಯವಿಟ್ಟು ನೀವು ವಿಡಿಯೋನ ಸ್ಟಾರ್ಟ್ ಟು ಎಂಡ್ ನೋಡಿ, ಆವಾಗ ನಿಮ್ಗೆ ಅರ್ಥ ಆಗೋದು. ಅರ್ಧಂಬರ್ಧ ವಿಡಿಯೋ ಎಲ್ಲ ನೋಡಿದ್ರೆ ನಿಮ್ಗೆ ಏನೂ ಅರ್ಥ ಆಗೋಲ್ಲ. ಸೊ ಲೆಟ್ ಸ್ಟಾರ್ಟ್. ಸೊ ಫಸ್ಟ್ ಆಫ್ ಆಲ್ ಟ್ರೇಡಿಂಗ್ ಅಂತಂದರೆ ಏನು, ಟ್ರೇಡಿಂಗ್ ಅನ್ನೋದು ಏನು ಅಂತ ಕಲಿಸ್ಕೊಳಿಸಿ. ಫಸ್ಟ್ ಆಫ್ ಆಲ್ ಟ್ರೇಡಿಂಗ್ ಏನು, ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಟ್ರೇಡಿಂಗ್ ಈಸ್ ನಥಿಂಗ್ ಬಟ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಶೇರ್ಸ್ ಆಫ್ XYZ ಕಂಪನಿ. ಟ್ರೇಡಿಂಗ್ ಅಂತಂದರೆ ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊಂಡು, ಇಟ್ಸ್ ಅ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಪ್ರೋಸೆಸ್, ಇನ್ನೇನಿಲ್ಲ. ಓಕೆನಾ? ಎಕ್ಸಾಂಪಲ್ ಇವಾಗ ಆಚೆ ಕಡೆ ನೀವು ಮಾಡಲ್ವಾ, ಇವಾಗ ನಾರ್ಮಲ್ ಬಿಸ್ನೆಸ್ ಪೀಪಲ್ಸ್ ಮಾಡಲ್ವಾ, ಅದನ್ನು ಲೈಕ್ ಆಫ್ಲೈನ್ ಟ್ರೇಡಿಂಗ್, ಇಟ್ ಈಸ್ ಆನ್ಲೈನ್ ಟ್ರೇಡಿಂಗ್ ಅಷ್ಟೇ. ಇದನ್ನು ಒಂದು ಕಂಪನಿದು ಶೇರ್ಸ್ ಅಂದರೆ ಡಿಜಿಟಲಿ ಸೆಲ್ ಮಾಡ್ತಾ ಇರ್ತೀರ. ಫಿಸಿಕಲ್ ಏನು ಸೆಲ್ ಮಾಡಲ್ಲ, ಕಂಪ್ಲೀಟ್ಲಿ ನೀವು ಡಿಜಿಟಲಿ ಸೆಲ್ ಮಾಡ್ತಾ ಇರ್ತೀರ. ಅರ್ಥ ಆಯ್ತಾ? ಕಂಪ್ಲೀಟ್ಲಿ ಡಿಜಿಟಲಿನೇ ಸೆಲ್ ಮಾಡ್ತೀರಾ. ಆ್ಯಂಡ್ ಆಮೇಲೆ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ಬೇಸಿಕ್ ಕಾನ್ಸೆಪ್ಟ್ ಇದು. ನೀವು ಒಂದು ಶೇರ್ನ ಬೈ ಮಾಡ್ತಾ ಇದ್ದೀರಾ ಅಂತಂದರೆ ಅಲ್ಲಿ ಒಬ್ಬ ಸೆಲ್ ಮಾಡೋಕ್ಕೆ ರೆಡಿ ಇರಬೇಕು. ಅರ್ಥ ಆಯ್ತಾ? ನೀವು ಒಂದು ಶೇರ್ನ ಬೈ ಮಾಡಬೇಕು ಅಂದರೆ ಇಲ್ಲೊಬ್ಬ ಸೆಲ್ಲರ್ ರೆಡಿ ಇರಬೇಕು ಸೆಲ್ ಮಾಡೋಕ್ಕೆ, ಆವಾಗ ನೀವು ಬೈ ಮಾಡೋಕ್ಕಾಗೋದು. ಆ್ಯಂಡ್ ವೈಸ್ ವರ್ಸ, ನೀವು ಸೆಲ್ ಮಾಡಬೇಕು ಅಂದರೆ ನೀವು ಸೆಲ್ ಮಾಡಬೇಕು ಅಂತಂದ್ರೂ ಅಲ್ಲೊಬ್ಬ ಬೈಯರ್ ರೆಡಿ ಇರಬೇಕು ಬೈ ಮಾಡೋಕ್ಕೆ. ಸೊ ಒಬ್ಬ ಬೈಯರ್ ರೆಡಿ ಇಲ್ಲ ಬೈ ಮಾಡೋಕ್ಕೆ ಅಂದರೆ ನೀವು ಸೆಲ್ ಮಾಡೋಕ್ಕಾಗಲ್ಲ. ಅರ್ಥ ಆಯಿತಾ? ಸೊ ಅದರಿಂದ ನೀವೇನು ಮಾಡಬೇಕು, ಯಾವತ್ತೇ ಆಗಲಿ ಯಾವುದನ್ನ ಸ್ಟಾಕ್ ಮೇಲೆ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ, ಇಲ್ಲ ಟ್ರೇಡ್ ಮಾಡೋಕ್ಕಿಂತ ಮುಂಚೆ ತುಂಬ ವಾಲ್ಯೂಮ್ ಯಾವುದ್ರಲ್ಲಿ ಜಾಸ್ತಿ ಇರುತ್ತೆ ಅಂಥ ಕಂಪನಿ, ಅವ್ರು ತುಂಬ ರೆಪ್ಯೂಟೆಡ್ ಕಂಪನಿ ಅವ್ರ ಕರೆನ್ಸಿ ತುಂಬ ಒಳ್ಳೆ ಕರೆನ್ಸಿ. ಸೊ ಇವಾಗ ಕಂಪನೀಸ್, ಇವಾಗ ನಮ್ಮ ಇಂಡಿಯನ್ ಮಾರ್ಕೆಟ್ಸಿಗೆ ಬಂದರೆ ಎಕ್ಸಾಂಪಲ್ ರಿಲಯನ್ಸ್ ಇದೆ, ಬ್ಯಾಂಕ್ ಸೆಕ್ಟರ್ ಬಂದರೆ HDFC ಬ್ಯಾಂಕು, ಈ ಥರ ತುಂಬ ಇದೆ. ಆ್ಯಂಡ್ ನೀವು ಇವಾಗ ಎಕ್ಸಾಂಪಲ್ ಫಾರೆಕ್ಸಲ್ಲಿ ಮಾಡ್ತೀರಾ ಅಂದ್ಕೊಳ್ಳಿ. ಫಾರೆಕ್ಸಲ್ಲಿ ತುಂಬ ಲೈಕ್ ಏನೋ ತುಂಬ ವಾಲ್ಯೂಮ್ ಎಲ್ಲ ಇದೆ ಅಂದರೆ, ಗೋಲ್ಡ್ ಕಮಾಡಿಟೀಸ್ ಹೋದರೆ ಗೋಲ್ಡ್, ದಟ್ ಈಸ್ ಯಾವುದಂದರೆ XAUUSD, ನಥಿಂಗ್ ಬಟ್ ಗೋಲ್ಡ್. ಇದರಲ್ಲಿ ಹೆವಿ ವಾಲ್ಯೂಮ್ ಇದೆ. ನೀವು ಆರ್ಡರ್ ಪ್ಲೇಸ್ ಮಾಡಿದ ತಕ್ಷಣ ಇಮ್ಮಿಡಿಯೇಟ್ ಟ್ರಿಗರ್ ಆಗುತ್ತೆ ಆರ್ಡರ್, ನೋ ವೇಟಿಂಗ್. ಗೋಲ್ಡಲ್ಲಿ, ಕರೆನ್ಸಿಯಲ್ಲಿ, ಫಾರೆಕ್ಸಲ್ಲಿ ಆಲ್ಮೋಸ್ಟ್ ಹೆವಿ ಕಂಪೇರ್ ಮಾಡಿದ್ರೆ ಫಾರೆಕ್ಸಲ್ಲಿ ಹೆವಿ ವಾಲ್ಯೂಮ್ ಇದೆ ಡೈಲಿ. ಆಮೇಲೆ ಇನ್ನೊಂದು ಲಾಸ್ಟ್ ಟ್ರೇಡಿಂಗಲ್ಲಿ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ. ನೀವು ಒಂದು $1,000 ಪ್ರಾಫಿಟ್ ಮಾಡ್ತಾ ಇದ್ದೀರಾ ಅಂದರೆ ಅದು ಇನ್ನೊಬ್ಬರದ್ದು ಯಾರು $1,000 ಲಾಸ್. ಅರ್ಥ ಆಯ್ತಾ? ನೀವು $1,000 ಲಾಸ್ ಮಾಡ್ತಾ ಇದ್ದೀರಾ ಅಂತಂದರೆ ಅದು ಇನ್ನೊಬ್ಬಂದು ಯಾವುದು $1,000 ಪ್ರಾಫಿಟ್. ಅರ್ಥ ಮಾಡ್ಕೊಳ್ಳಿ, ಟ್ರೇಡಿಂಗ್ ವರ್ಕ್ ಆಗೋದು ಹಿಂಗೆ. ನಿಮ್ಮ ಪ್ರಾಫಿಟ್, ಇನ್ನೊಬ್ಬರು ಲಾಸ್, ನಿಮ್ಮ ಪ್ರಾಫಿಟ್, ಇಷ್ಟೇ. ನೀವು ಕಳ್ಕೊತಾ ಇದ್ದೀರಾ ಅಂದರೆ ಇನ್ನೊಬ್ಬ ಗೇನ್ ಮಾಡ್ತಾವನೆ, ನೀವು ಕಳ್ಕೊತಾ ಇದ್ದೀರಾ ಅಷ್ಟೇ. ಅರ್ಥ ಆಯ್ತಾ? ಆ್ಯಂಡ್ ಇನ್ನೊಂದು ಲಾಸ್ಟ್ ಇದೊಂದು ಮೈಂಡಲ್ಲಿ ಇಟ್ಕೊಳ್ಳಿ. ಈ ಟ್ರೇಡಿಂಗಲ್ಲಿ ಯು ವಿಲ್ ಬಿ ಕಂಪೀಟಿಂಗ್ ಅಗೇನ್ಸ್ಟ್ ಎಕ್ಸ್ಟ್ರೀಮ್ಲಿ ಸ್ಮಾರ್ಟ್ ಪ್ಲೇಯರ್ಸ್. ಅಂದರೆ ಮಾರ್ಕೆಟಲ್ಲಿ ತುಂಬ ವರ್ಷದಿಂದ, ತುಂಬ ಟೈಮಿಂದ ಮಾರ್ಕೆಟಲ್ಲಿ ಎಕ್ಸ್ಪೀರಿಯನ್ಸ್ ಇರೋರು, ಮತ್ತು ಬ್ಯಾಂಕ್ ಅವರು, ಆಮೇಲೆ ಮ್ಯೂಚುವಲ್ ಫಂಡ್ಸ್ ಅವರ ಎಡ್ಜ್ ಫಂಡ್ಸ್ ಅಂತೀರಿ. ಓಕೆ, ಇವ್ರ ಅಗೇನೆಸ್ಟ್ ನೀವು ಕಂಪೀಟ್ ಮಾಡ್ತಾ ಇರ್ತೀರ. ನೀವು ದೊಡ್ಡ ಬಿಗ್ ಪ್ಲೇಯರ್ಸ್ ಮಧ್ಯದಲ್ಲಿ ವಿಲ್ ಬಿ ಟ್ರೇಡಿಂಗ್. ಸೊ ಥಿಂಕ್ ಆ್ಯಸ್ ಎ ಪ್ರೊಫೆಷ್ನಲ್. ಅದಕ್ಕೆ ಹೇಳೋದು, ಟ್ರೇಡಿಂಗ್ ಬಂದಿದ್ದ ತಕ್ಷಣ ನುಗ್ಬಿಟ್ಟು ಪ್ರಾಫಿಟ್ ಮಾಡೋಕೆ ಹೋಗ್ಬೇಡಿ. ನೀವು ಫೈನಲಿ ಲಾಸೇ ಮಾಡ್ಕೊಳೋದು. ಆಮೇಲೆ ಮಾರ್ಕೆಟ್ನ ಬ್ಲೇಮ್ ಮಾಡಬೇಡಿ. ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ನೀಟಾಗಿ ಲರ್ನ್ ಮಾಡ್ಕೊಳ್ಳಿ, ಕಲ್ತ್ಕೊಳ್ಳಿ. ಸೊ ಇಷ್ಟ ಆಯಿತಾ? ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ,
ಬೇಸಿಕ್ಸ್ ಆಫ್ ಟ್ರೇಡಿಂಗ್. ಸೊ ಫಸ್ಟ್ ಆಫ್ ಆಲ್ ಬೇಸಿಕ್ಸ್ ಆಫ್ ಟ್ರೇಡಿಂಗ್ ಅಂತಂದರೆ ಏನು? ಈ ಬೇಸಿಕ್ಸ್ ಆಫ್ ಟ್ರೇಡಿಂಗಲ್ಲಿ ಫಸ್ಟ್ ಏನು ಮಾಡಬೇಕು? ಬೈಯಿಂಗ್ ಹೆಂಗೆ ಮಾಡೋದು ಕಲಿಬೇಕು. ಸೊ ಬೈಯಿಂಗ್ ಹೆಂಗೆ ಮಾಡೋದು ಕಲಿಬೇಕು, ಸೆಲ್ಲಿಂಗ್ ಹೆಂಗೆ ಮಾಡೋದು ಕಲಿಬೇಕು. ಸೊ ಬೈಯಿಂಗ್ ಆರ್ ಸೆಲ್ಲಿಂಗ್ ನೀವು ಹೆಂಗೆ ಮಾಡಬೇಕು ಅಂತಂದರೆ ಯು ಕ್ಯಾನ್ ಡೂ ವಿತ್ ದಿಸ್ ಬ್ರೋಕರ್ ಅಂತಂದರೆ ಏನು? ಇದು ನೀವು, ದಿಸ್ ಈಸ್ ದ ಬ್ರೋಕರ್ ಮಿಡಲ್ ಮ್ಯಾನ್ ಆ್ಯಂಡ್ ದಿಸ್ ಈಸ್ ದ ಮಾರ್ಕೆಟ್. ಓಕೆ, ಸೊ ನೀವೇನೇ ಶೇರ್ಸ್ ಬೈ ಮಾಡಬೇಕಾದ್ರೂ ಯು ಹ್ಯಾವ್ ಟು ಪಂಚ್ ಯುವರ್ ಆರ್ಡರ್ಸ್ ಹಿಯರ್. ನಿಮ್ಮ ಆರ್ಡರ್ನ ಇಲ್ಲಿ ಪ್ಲೇಸ್ ಮಾಡಿದ್ರೆ ಇವರು ನಿಮ್ಮ ಆರ್ಡರ್ನ ಇಲ್ಲಿ ಪ್ಲೇಸ್ ಮಾಡಿ ಬೈ ಮಾಡಿಕೊಡ್ತಾರೆ. ಸೊ ದಟ್ ಈಸ್ ದ ಒನ್ಲಿ ರೀಸನ್. ಬ್ರೋಕರ್ ಮುಖಾಂತರ ನೀವು ಟ್ರೇಡ್ ಮಾಡೋಕ್ಕಾಗೋದು. ನೀವು ವಿತೌಟ್ ಬ್ರೋಕರ್ ಇದ್ದರೆ ನೀವು ಡೈರೆಕ್ಟಾಗಿ ಶೇರ್ಸ್ನಾಗಲಿ ಯಾವುದೇ ಆಗಲಿ, ಇಂಡಿಯನ್ ಮಾರ್ಕೆಟ್ ಆಗಲಿ ಫಾರೆಕ್ಸ್ ಮಾರ್ಕೆಟ್ ಆಗಲಿ, ವಿತೌಟ್ ದ ಹೆಲ್ಪ್ ಆಫ್ ಬ್ರೋಕರ್ ನೀವು ಯಾವುದೇ ಶೇರ್ಸ್ ಆಗಲಿ ಪರ್ಚೇಸ್ ಮಾಡೋಕ್ಕಾಗಲ್ಲ. ಅರ್ಥ ಆಯ್ತಾ? ಸೊ ಇಷ್ಟು ಕಾನ್ಸೆಪ್ಟ್ ಅರ್ಥ ಆಯ್ತಾ? ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಅಂದರೆ ಏನೋ ಅಂತ ಅರ್ಥ ಆಯ್ತು. ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಅವಾಗೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಆ್ಯಂಡ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಹೆಂಗೆ ಮಾಡಬೇಕು ಅನ್ನೋದು ಇವಾಗ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟ್ ಬರೋದೇ ಸ್ಟಾಪ್ ಲಾಸ್ ಆ್ಯಂಡ್ ಟಾರ್ಗೆಟ್. ಸೊ ಫಸ್ಟ್ ಆಫ್ ಆಲ್ ಸ್ಟಾಪ್ ಲಾಸ್ ಅಂದರೆ ಏನು? ಸ್ಟಾಪ್ ಲಾಸ್ ಅಂತಂದರೆ ಯು ಆರ್ ಮ್ಯಾಕ್ಸಿಮೈಸಿಂಗ್ ಯುವರ್ ರಿಸ್ಕ್. ಅಂದರೆ ನೀವು ಮ್ಯಾಕ್ಸಿಮಮ್ ಒಂದು ಟ್ರೇಡಲ್ಲಿ ಎಷ್ಟು ರಿಸ್ಕ್ ತೊಗೊಂಡು ನೀವು ರೆಡಿ ಇದ್ದೀರಾ ಅನ್ನೋದನ್ನ ಸ್ಟಾಪ್ ಲಾಸ್ ಮುಖಾಂತರ ನೀವು ಮ್ಯಾಕ್ಸಿಮೈಸ್ ಮಾಡ್ತೀರಾ. ಸೊ ಅದಕ್ಕೆ ಮ್ಯಾಕ್ಸಿಮೈಸ್ ಮಾಡೋದನ್ನೇ ಸ್ಟಾಪ್ ಲಾಸ್ ಅಂತೀರಿ. ಟಾರ್ಗೆಟ್ ಅಂದರೆ ನೀವು ಮ್ಯಾಕ್ಸಿಮಮ್ ಎಷ್ಟು ಟಾರ್ಗೆಟ್ ತೊಗೊಬೇಕು ಅಂದ್ಕೊಂಡಿದ್ದೀರಾ ಮಾರ್ಕೆಟಲ್ಲಿ, ಅದನ್ನು ಟಾರ್ಗೆಟ್ ಅಂತೀರಿ. ಸಿಂಪಲ್. ಓಕೆ, ಆ್ಯಂಡ್ ಅದು ನಿಮ್ಗೆ ಅರ್ಥ ಮಾಡಿಸ್ಕೊಡ್ತೀನಿ ನೋಡಿ. ಎಕ್ಸಾಂಪಲ್, ಇದು ಮಾರ್ಕೆಟಿಂಗ್ ಹೈಯರ್ ಕ್ರಿಯೇಟ್ ಮಾಡ್ಕೊಂಡು ಹೋಗ್ತಾ ಇದೆ. ಸೊ ನೀವು ಇಲ್ಲಿ ಎಂಟ್ರ್ ಆಗ್ತೀರಾ. ಓಕೆ, ಇಲ್ಲಿ ಬೈ ಮಾಡ್ತೀರಾ. ನಿಮ್ಮ ಟಾರ್ಗೆಟ್ ಇಲ್ಲಿ ಇಟ್ಟಿರ್ತೀರಾ, ನಿಮ್ಮ ಸ್ಟಾಪ್ ಲಾಸ್ ಇಲ್ಲಿ ಇಡ್ತೀರಾ. ಏನಕ್ಕೆ ಸ್ಟಾಪ್ ಲಾಸ್ ಟಾರ್ಗೆಟ್ ಇಡಬೇಕು ಅಂತ ನೋಡಿ. ಇನ್ ಕೇಸ್ ಮಾರ್ಕೆಟ್ ಈ ಲೋ ಬ್ರೇಕ್ ಆಯಿತು ಅಂತಂದರೆ ಯು ಗೋನ ಎಕ್ಸಿಟ್ ದ ಟ್ರೇಡ್. ಮುಂಚೆನೇ ಡಿಸೈಡ್ ಮಾಡಿರ್ತೀರ. ಏಕಂತಂದರೆ ಇನ್ ಕೇಸ್ ಮಾರ್ಕೆಟ್ ಏನೋ ಕ್ರ್ಯಾಶ್ ಆಯಿತು, ಇಲ್ಲ ಏನೋ ನ್ಯೂಸ್ ಬಂತು, ಏನೋ ಆಯಿತು, ಹೆವಿ ಸೆಲ್ಲಿಂಗ್ ಬಂತು, ಇಲ್ಲ ಹೆವಿ ಫಾಲ್ ಆಯಿತು, ಎಲ್ಲ ಲೆವೆಲ್ ಬ್ರೇಕ್ ಆಯಿತು ಅಂತಂದರೆ ಯು ವಿಲ್ ಬ್ಲೋ ಯುವರ್ ಅಕೌಂಟ್. ಸೊ ವಿತೌಟ್ ಸ್ಟಾಪ್ ಲಾಸ್ ಇದ್ದರೆ ಟ್ರೇಡ್ ಮಾಡಬೇಡಿ. ಓಕೆನಾ? ಸೊ ಸ್ಟಾಪ್ ಲಾಸ್ ಅದಕ್ಕೆ ಇಡೋದು. ಆ್ಯಂಡ್ ಟಾರ್ಗೆಟ್, ನೀವು ಎಕ್ಸಾಂಪಲ್ ಟಾರ್ಗೆಟ್ ಅಂತ ಇಡ್ತೀರಾ. ನೀವು ಮಾರ್ಕೆಟಲ್ಲಿ ಎಲ್ಲ ಮೂನು ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ, ಒಂದೇ ದಿವಸದಲ್ಲಿ ಕರೋಡ್ಪತಿ ಆಗೋಕ್ಕಾಗಲ್ಲ. ಸೊ ನೀವು ಸ್ಟೆಪ್ ಬೈ ಸ್ಟೆಪ್ಪು, ಫಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್, ಥರ್ಡ್ ಸ್ಟೆಪ್, ಈ ಥರ ಸ್ಟೆಪ್ ಬೈ ಸ್ಟೆಪ್ಪೇ ಮಾರ್ಕೆಟಲ್ಲಿ ಹೋಗಬೇಕು. ಸೊ ಅದರಿಂದ ಇಲ್ಲಿ ಟಾರ್ಗೆಟ್ ಇರ್ತೀವಿ. ಎಕ್ಸಾಂಪಲ್, ನೀವು ಒಂದು 100 ರೂಪಾಯಿ ರಿಸ್ಕ್ ಮಾಡಿರ್ತೀರ, ನಿಮ್ದು ಎಸ್ಸಲ್ಲಿ 100 ರೂಪಾಯಿ ಇದೆ. ಓಕೆ, ಇನ್ ಕೇಸ್ ಮಾರ್ಕೆಟ್ ಬಂದು ಕೆಳಗಡೆ ಬಿದ್ದರೆ 100 ರೂಪಾಯಿ ಲಾಸ್ ಆಗುತ್ತೆ ನಿಮಗೆ. ಓಕೆ, ಅದೇ ಪ್ರಾಫಿಟ್ ಆದರೆ ಎಷ್ಟಾಗಬೇಕು? ಇಲ್ಲಿ 200 ರುಪೀಸ್. ಅಂದರೆ ನೀವು 200 ರುಪೀಸ್ ಪ್ರಾಫಿಟ್ ಗೇಮ್ ಮಾಡ್ತಾಯಿದ್ದೀರಾ. 100 ರುಪೀಸ್ ರಿಸ್ಕು, 200 ರುಪೀಸ್ ಪ್ರಾಫಿಟ್ ಏನು ಮಾಡ್ತೀವಿ? ಇದನ್ನು 1:2 ರಿಸ್ಕ್ ಟು ರಿವಾರ್ಡ್ ಅಂತೀರಿ. ಓಕೆ, ಸೊ ಈ ರಿಸ್ಕ್ ಮ್ಯಾನೇಜ್ ಬಗ್ಗೆ ಮತ್ತು ರಿಸ್ಕ್ ಟು ರಿವಾರ್ಡ್ ಬಗ್ಗೆ ಇದರ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಆ್ಯಸ್ ಒಂದು ಬೇಸಿಕ್ ನಾಲೆಜಾಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಗೇನು ಅರ್ಥ ಆಗಿಲ್ಲ ದಯವಿಟ್ಟು ಕಮೆಂಟಲ್ಲಿ ತಿಳಿಸ್ಕೊಡಿ, ನಾನು ತಿರ್ಗಾ ಇನ್ನೊಂದ್ಸತಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಇಲ್ಲಿ ಬೇಸಿಕ್ಸ್ ಆಫ್ ಟ್ರೇಡಿಂಗ್ ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಬರೋದು ಸ್ಟ್ರಾಟಜಿ. ಇವಾಗ ಬೇಸಿಕ್ಸ್ ಆಫ್ ಅದು ಹೇಳ್ಕೊಟ್ಟಿದ್ದು ಸ್ಟೆಪ್ 1. ಅದಾದಮೇಲೆ ಸ್ಟೆಪ್ 2 ಬಂದ್ಬಿಟ್ಟು ಸ್ಟ್ರಾಟಜಿ. ಸೊ ಸ್ಟ್ರಾಟಜಿ ಅಂತಂದರೆ ಏನು? ಮಾರ್ಕೆಟಲ್ಲಿ ತುಂಬ ಸ್ಟ್ರಾಟಜಿ ಇದೆ. ನೀವು ಯೂಟ್ಯೂಬಲ್ಲಿ ವಿಡಿಯೋ ಹಾಕಲಿ, ಬೇಜಾರು 108 ಸ್ಟ್ರಾಟಜಿಗಳಿದೆ. ಓಕೆ, ಮೇನು ಲೈಕ್ ಎಲ್ಲರ ಬಾಯಲ್ಲಿ ಓಡಾಡೋದು ಅವರು ತುಂಬ ನೀವೆಲ್ಲೋದ್ರೆ ಕೇಳೋದು SMC, ICT ಆ್ಯಂಡ್ ಪ್ರೈಸ್ ಆ್ಯಕ್ಷನ್. ಓಕೆ, ಸೊ ಫಸ್ಟ್ SMC ಅಂದರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. SMC ಅಂದರೆ ಇಟ್ಸ್ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್. ಇದನ್ನು SMC ಸ್ಟ್ರಾಟಜಿ ಅಂತೀರಿ. ಅದಾದಮೇಲೆ ICT ಅಂತ ಇದು ಆ್ಯಕ್ಚುಲಿ ICT ಅಂತಂದರೆ ಒಬ್ಬ ಪರ್ಸನ್ ನೇಮು. ಓಕೆ, ಸೊ ಅದನ್ನು ಹಂಗೆ ಫೆಮಿಲಿಯರ್ ಮಾಡಿಬಿಟ್ಟು ICTದ ಒಂದು ಸ್ಟ್ರಾಟಜಿ ಮಾಡಿಬಿಟ್ಟಿದ್ದಾರೆ. ಅರ್ಥ ಆಯ್ತಾ? ಅದಾದಮೇಲೆ ಪ್ರೈಸ್ ಆ್ಯಕ್ಷನ್. ಐ ಆಮ್ ಪ್ರೈಸ್ ಆ್ಯಕ್ಷನ್ ಇಸ್ ದ ಕಿಂಗ್ ಆಫ್ ಆಲ್ ಸ್ಟ್ರಾಟಜೀಸ್. ನನ್ನ ಪರ್ಸ್ನಲ್ ಬಿಲೀಫ್. ಯಾಕಂದರೆ ನಾನು ಪ್ರೈಸ್ ಆ್ಯಕ್ಷನ್ ಟ್ರೇಡರು. ಸೊ ನಾನು ಪ್ರೈಸ್ ಆ್ಯಕ್ಷನ್ ಐ ಲೈಕ್ ಪ್ರೈಸ್ ಆ್ಯಕ್ಷನ್ ವರ್ಕ್ಸ್ ಮೋರ್. ಆ್ಯಂಡ್ ಇನ್ನೊಂದು ಹೇಳ, ಮಾರ್ಕೆಟಲ್ಲಿ ಎಲ್ಲ ಸ್ಟ್ರಾಟಜಿ ವರ್ಕ್ಸ್ ಫೈನ್. ಯುವರ್ ಸೈಕಾಲಜಿ ಇಸ್ ದ ಕಿಂಗ್. ಫಸ್ಟ್ ಆಫ್ ಆಲ್ ಸೈಕಾಲಜಿ ನೀವು ಸ್ಟ್ರಾಂಗ್ ಮಾಡ್ಕೊಂಡ್ರೆ ಎಲ್ಲ ಸ್ಟ್ರಾಟಜಿ ವರ್ಕ್ ಆಗುತ್ತೆ. ಸೊ ಫಸ್ಟ್ ಸ್ಟೆಪ್ಪು ಬೇಸಿಕ್ಸ್ ಆಫ್ ಟ್ರೇಡಿಂಗ್ ಆಯಿತು. ಸೆಕೆಂಡ್ ಸ್ಟೆಪ್ಪು ಸ್ಟ್ರಾಟಜಿ. ಸೊ ನೀವೊಂದು ಸ್ಟ್ರಾಟಜಿ ಸೆಲೆಕ್ಟ್ ಮಾಡಬೇಕು. ನಿಮ್ಗೆ ಯಾವ್ದು ವರ್ಕೌಟ್ ಆಗುತ್ತೋ ಒಂದು ಸ್ಟ್ರಾಟಜಿನ ಬಿಲ್ಡ್ ಮಾಡ್ಕೊಬೇಕು. ಸೊ ಈ ಸ್ಟ್ರಾಟಜಿ ಎಲ್ಲ ಬಿಲ್ಡ್ ಮಾಡಾದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು? ಬ್ಯಾಕ್ ಟೆಸ್ಟ್ ಮಾಡಬೇಕು. ಹೆಂಗೆ ಬ್ಯಾಕ್ ಟೆಸ್ಟ್ ಮಾಡ್ತೀರಾ? ಬ್ಯಾಕ್ ಟೆಸ್ಟ್ ಅಂತಂದರೆ ಡೈಲಿ ಬ್ಯಾಕ್ ಟೆಸ್ಟ್ ಮಾಡಬೇಕು. ಒಂದು ದಿವಸ ಬ್ಯಾಕ್ ಟೆಸ್ಟ್ ಮಾಡೋದು, ಇನ್ನು 10 ದಿವಸ ಕೂತ್ಕೊಳ್ಳೋದು ಸುಮ್ಮನೆ ಅಲ್ಲ. ಡೈಲಿ 1 ಮಂತ್ 2 ಮಂತ್ಸ್ ಡೈಲಿ ಸೇಮ್ ಸ್ಟ್ರಾಟಜಿ ಬ್ಯಾಕ್ ಟೆಸ್ಟ್ ಸೇಮ್ ವೇಲೆ ಬ್ಯಾಕ್ ಟೆಸ್ಟ್ ಮಾಡಬೇಕು. ಓಕೆನಾ? ಆ್ಯಂಡ್ ಒಂದೇ ಟೈಮ್ ಫ್ರೇಮಲ್ಲ. 1 ಮಿನಿಟ್ ಟೈಮ್ ಫ್ರೇಮ್ದು ಅಕ್ಯುರೇಸಿ ಬೇರೆ ಇದೆ, 5 ಮಿನಿಟ್ಸ್ ಟೈಮ್ ಫ್ರೇಮ್ದು ಅಕ್ಯುರೇಸಿ ಬೇರೆ ಇದೆ, 15 ಮಿನಿಟ್ಸ್ ಅಕ್ಯುರೇಸಿ ಬೇರೆ ಇದೆ, 1 ಅವರ್ ಟೈಮ್ ಫ್ರೇಮ್ ಅಕ್ಯುರೇಸಿ ಬೇರೆ ಇದೆ. ಸೊ ಎಲ್ಲ ಟೈಮ್ ಫ್ರೇಮಲ್ಲೂ ನಿಮ್ಮ ಸ್ಟ್ರಾಟಜಿ ಬ್ಯಾಕ್ ಟೆಸ್ಟ್ ಮಾಡಿ. ಯಾವ ಸ್ಟ್ರಾಟಜಿಯಲ್ಲಿ ನಿಮಗೆ ತುಂಬ ಅಕ್ಯುರೇಸಿ ಸಿಗ್ತಾ ಇದೆ, ಎಷ್ಟು ಪರ್ಸೆಂಟೇಜ್ ಅಕ್ಯುರೇಸಿ ಸಿಗ್ತಾ ಇದೆ,
ಆ ಟೈಮ್ ಫ್ರೇಮಲ್ಲಿ ಟ್ರೇಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಅರ್ಥ ಆಯ್ತಾ? ಅದಾದಮೇಲೆ ಪರ್ಫೆಕ್ಟ್ ಎಂಟ್ರಿ. ನೀವು ಬ್ಯಾಕ್ ಟೆಸ್ಟ್ ಮಾಡ್ಬೇಕಾದ್ರೆ ಏನು ಕಂಡುಹಿಡಬೇಕು ಫಸ್ಟು? ನಿಮಗೆ ನಿಮ್ಮ ಸೆಟಪ್ಪು ತುಂಬ ಕಡೆ ಕಾಣಿಸುತ್ತೆ, ಬಟ್ ಎಲ್ಲಿ ಎಂಟ್ರಿ ಕೊಡಬೇಕು, ಎಲ್ಲಿ ಎಕ್ಸಿಟ್ ಕೊಡಬೇಕು ಅದನ್ನು ಫಸ್ಟ್ ಕಲ್ತ್ಕೊಳ್ಳಿ. ಮೇನ್ ಎಂಟ್ರಿ ಈಸ್ ಇಂಪಾರ್ಟೆಂಟ್. ಆಮೇಲೆ ಎಂಟ್ರಿ ಆದಮೇಲೆ ಎಲ್ಲಿ ಎಕ್ಸಿಟ್ ಮಾಡಬೇಕು, ರೈಟ್ ಟೈಮ್ ಎಕ್ಸಿಟ್ ಮಾಡೋದು ಕಲಿಬೇಕು ಮಾರ್ಕೆಟಲ್ಲಿ. ಸೊ ಇಷ್ಟೆಲ್ಲ ಬ್ಯಾಕ್ ಟೆಸ್ಟಲ್ಲಿ ಇವೆಲ್ಲ ಬರುತ್ತೆ. ಬ್ಯಾಕ್ ಟೆಸ್ಟ್ ಮಾಡಬೇಕು, ಡೈಲಿ ಬ್ಯಾಕ್ ಟೆಸ್ಟ್ ಮಾಡಬೇಕು, ಟೈಮ್ ಫ್ರೇಮ್ ನೋಡಬೇಕು, ಆಮೇಲೆ ಪರ್ಫೆಕ್ಟ್ ಎಂಟ್ರಿ ನೋಡಬೇಕು, ಪರ್ಫೆಕ್ಟ್ ಎಕ್ಸಿಟ್ ನೋಡಬೇಕು. ಇವೆಲ್ಲ ಆದಮೇಲೆ ನಿಮಗೆ ನೆಕ್ಸ್ಟ್ ಬರೋದೆ ಟ್ರೇಡಿಂಗ್ ಪ್ಲ್ಯಾನ್. ಸೊ ಟ್ರೇಡಿಂಗ್ ಪ್ಲ್ಯಾನ್ ಅಂತಂದ್ರೆ ಏನು? ನಿಮ್ದು ಇವಾಗ ಆಯಿತು, ಬೇಸಿಕ್ಸ್ ಆಫ್ ಟ್ರೇಡಿಂಗ್ ಕಲ್ತ್ಕೊಂಡ್ರಿ, ಏನಂದ್ರೆ ಇವಾಗ ಮಾರ್ಕೆಟಲ್ಲಿ ಕಲ್ತ್ಕೊಂಡ್ರಿ. ಅದಾದಮೇಲೆ ಏನೋ ಒಂದು ಸ್ಟ್ರಾಟಜಿ ಬಿಲ್ಡ್ ಮಾಡ್ಕೊಂಡ್ರಿ. ಸ್ಟ್ರಾಟಜಿ ಬಿಲ್ಡ್ ಮಾಡಾದ್ಮೇಲೆ ಬ್ಯಾಕ್ ಟೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಸೊ ಬ್ಯಾಕ್ ಟೆಸ್ಟ್ ಎಲ್ಲ ಮಾಡಿದ್ರಿ. ಓಕೆ, ನಿಮ್ಮ 1 ಮಂತ್ 2 ಮಂತ್ಸ್ ಅದೇ ಬ್ಯಾಕ್ ಟೆಸ್ಟ್ ಮಾಡಿದ್ರಿ. ಅದಾದಮೇಲೆ ಒಂದು ಟ್ರೇಡಿಂಗ್ ಪ್ಲ್ಯಾನ್. ಬ್ಯಾಕ್ ಟೆಸ್ಟ್ ಮಾಡಿದ್ರಲ್ಲ, ಬ್ಯಾಕ್ ಟೆಸ್ಟ್ ರಿಸಲ್ಟ್ ಮೇಲೆ ಒಂದು ಟ್ರೇಡಿಂಗ್ ಪ್ಲ್ಯಾನ್ ಮಾಡಬೇಕು. ಏನು ಟ್ರೇಡಿಂಗ್ ಪ್ಲ್ಯಾನ್ ಅಂತಂದರೆ, ನಿಮಗೆ ಇಂಟ್ರಾಡೇ ಟ್ರೇಡಿಂಗ್ ಬೆಸ್ಟಾ, ಸ್ವಿಂಗ್ ಟ್ರೇಡಿಂಗ್ ಬೆಸ್ಟಾ, ಇವೆರಡರಲ್ಲಿ ಒಂದು ಚೂಸ್ ಮಾಡ್ಕೊಬೇಕು, ಅದಕ್ಕೆ ಕುತ್ಕೊಬೇಕು. ಅದಾದಮೇಲೆ ರಿಸ್ಕ್ ಟು ರಿವಾರ್ಡ್. ಇವಾಗ ನೀವು ಬ್ಯಾಕ್ ಟೆಸ್ಟ್ ಮಾಡಿದ್ರಲ್ವ, ನಿಮ್ಮ ಸ್ಟ್ರಾಟಜಿ ನಿಮಗೆ ಎಷ್ಟು ರಿಸ್ಕ್ ಟು ರಿವಾರ್ಡ್ ಕೊಡ್ತಾ ಇದೆ? 1:1 ಕೊಡ್ತಾ ಇದೆಯಾ, ಅಥವಾ 1:2 ಕೊಡ್ತಾ ಇದೆಯಾ, ಅಥವಾ 1:3 ಕೊಡ್ತಾ ಇದೆಯಾ? ಇದನ್ನು ಫಸ್ಟ್ ತಿಳ್ಕೊಳ್ಳಿ. ಓಕೆ, ಸೊ ನಿಮ್ಗೆ ಎಕ್ಸಾಂಪಲ್ 1:2 ಕೊಡ್ತಾ ಇದೆ ಅಂದ್ಕೊಳ್ಳಿ, ಡನ್. 1:2 ಕೊಡ್ತಾ ಇದೆ ಅಲ್ವಾ? ಸೊ ನಿಮಗೆ ಇದು ಇಂಟ್ರಾಡೇ, ಇವಾಗ ಎಕ್ಸಾಂಪಲ್ ಇಂಟ್ರಾಡೇ ಮಾಡೋಣ ಅಂತ ಫಿಕ್ಸ್ ಆಗಿದೆ. ನಿಮ್ಮ ಸ್ಟ್ರಾಟಜಿ ಇಂಟ್ರಾಡೇ ಗುಡ್ ಅಂದ್ಕೊಳ್ಳಿ, ಇಂಟ್ರಾಡೇ ಡನ್. ಆಮೇಲೆ ರಿಸ್ಕ್ ಟು ರಿವಾರ್ಡ್ ಸಿಕ್ಕಿದೆ, ಎಷ್ಟು 1:2 ಅಲ್ವಾ? ಅದಾದಮೇಲೆ ಸ್ಟಾಪ್ ಲಾಸ್. ಸ್ಟಾಪ್ ಲಾಸು ಅಷ್ಟೇ, ಟಾರ್ಗೆಟು ಅಷ್ಟೇ ಫಿಕ್ಸ್ಡ್ ಆಗಿ ಇಟ್ಕೊಳ್ಳಿ. ನಾನೇನು ಮಾಡ್ತಾ ಇದ್ದೀನಿ ಅದನ್ನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ, ನನಗೆ ಬೇರೆಯವ್ರ ಕತೆ ಗೊತ್ತಿಲ್ಲ. ಫಿಕ್ಸ್ಡ್ ಸ್ಟಾಪ್ ಲಾಸ್ ಇಟ್ಕೊಳ್ಳಿ. ಎಕ್ಸಾಂಪಲ್ ಒಂದು ಟ್ರೇಡಲ್ಲಿ ನೀವು 500 ರೂಪಾಯಿಗಿಂತ ಜಾಸ್ತಿ ರಿಸ್ಕ್ ಮಾಡಲ್ಲ. ಅಂದರೆ ನಿಮ್ಮ ಕ್ಯಾಪಿಟಲ್ 10,000 ಇದೆ. ಓಕೆ, ಯು ಆರ್ ರಿಸ್ಕಿಂಗ್ 5% ರಿಸ್ಕ್ ಮಾಡ್ತಾ ಇದ್ದೀರಾ. ಸೊ ನಿಮ್ಮದು ಮ್ಯಾಕ್ಸಿಮಮ್ ಲಾಸ್ ಈಸ್ 500, ಫಿಕ್ಸ್ಡ್ ಸ್ಟಾಪ್ ಲಾಸ್ 500. ಆಮೇಲೆ ಫಿಕ್ಸ್ಡ್ ಟಾರ್ಗೆಟ್ ಬಂದ್ಬಿಟ್ಟು 1000. ಒಂದು ಟ್ರೇಡಿಂಗ್ ಪ್ಲ್ಯಾನ್ ಸೆಟ್ ಆಯಿತಾ? ಸೊ ಇಷ್ಟೆಲ್ಲ ನಿಮ್ಮದು ಟ್ರೇಡಿಂಗ್ ಪ್ಲ್ಯಾನ್ ಆದಮೇಲೆ ನೆಕ್ಸ್ಟ್ ನೀವೇನು ಮಾಡ್ತೀರಾ? ಡೆಮೋ ಟ್ರೇಡಿಂಗ್ ಮಾಡ್ತೀರಾ. ಸೊ ಡೆಮೋ ಟ್ರೇಡಿಂಗ್ ಅಂತಂದರೆ ಏನು? ಇವಾಗ ಮುಂಚೆ ನಾವು ಮಾಡ್ಬೇಕಾದ್ರೆ ಡೆಮೋ ಟ್ರೇಡಿಂಗು, ವರ್ಚುವಲ್ ಮನಿ ಇವೆಲ್ಲ ಇರಲಿಲ್ಲ. ಆ್ಯಕ್ಚುಲಿ ಇವಾಗ ಡೆಮೋ ಟ್ರೇಡಿಂಗ್ ಅನ್ನೋದು ಒಂದು ಕಾನ್ಸೆಪ್ಟ್ ತಂದಿದ್ದಾರೆ. ಅಂದರೆ ವರ್ಚುವಲ್ ಟ್ರೇಡಿಂಗ್ ಅಂತಂದರೆ ನಿಮಗೆ ಫೇಕ್ ಮನಿ ಕೊಡ್ತಾರೆ, ಅದರಲ್ಲಿ ನೀವು ನಿಮ್ಮ ಟ್ರೇಡಿಂಗ್ ಸ್ಟ್ರಾಟಜೀಸ್ ಆಗಲಿ ಇವೆಲ್ಲ ಬ್ಯಾಕ್ ಟೆಸ್ಟ್ ಮಾಡ್ಬೋದು. ಓಕೆ, ಸೊ ಅದು ಈಗ ತುಂಬ ಅಪ್ಲಿಕೇಶನ್ಸ್ ಇದೆ ನೀವು ಬ್ಯಾಕ್ ಟೆಸ್ಟ್ ಮಾಡೋಕ್ಕೆ. ಅಪ್ಲಿಕೇಶನ್ಸಲ್ಲಿ ಅದು ಎಕ್ಸಾಂಪಲ್ ಎಕ್ಸೆನ್ಸೇ ತೊಗೊಳ್ಳಿ. ಎಕ್ಸೆನ್ಸಲ್ಲಿ ನೀವು ಡೆಮೋ ಟ್ರೇಡಿಂಗ್ ಮಾಡ್ಬೋದು. ನಿಮಗೆ ವರ್ಚುವಲ್ ಮನಿ ಎಷ್ಟು ಬೇಕೋ ಆ್ಯಡ್ ಮಾಡ್ಕೊಬೋದು. ಅದರಲ್ಲಿ ವರ್ಚುವಲ್ ಮನಿಯಲ್ಲಿ ನಿಮ್ಗೆ ನಿಮ್ಮ ಸ್ಟ್ರಾಟಜಿನ ಹೆಂಗೆ ಬೇಕೋ ಹಂಗೆ ಟೆಸ್ಟ್ ಮಾಡಿ. ಮ್ಯಾಕ್ಸಿಮಮ್ ಅಕ್ಯುರೇಸಿ ಥರ ಟ್ರೈ ಮಾಡಿ. ಎಲ್ಲ ಥರ ನಿಮ್ಗೆ ಹೆಂಗೆ ಬೇಕೋ ಹಂಗೆಲ್ಲ ಟೆಸ್ಟ್ ಮಾಡಿ. ನಿಮ್ಗೆ ಯಾವ ಸೂಟೇಬಲ್ ಸ್ಟ್ರಾಟಜಿ ಆಗುತ್ತೋ ಒಂದನ್ನು ಮಾಸ್ಟರ್ ಮಾಡಿ ನಿಮ್ಮ ಮೈಂಡ್ ಸೆಟ್ನ ಫಿಕ್ಸ್ ಮಾಡ್ಕೊಳ್ಳಿ. ಓಕೆ, ಸೊ ಇದರ ಡೆಮೋ ಟ್ರೇಡಿಂಗಲ್ಲಿ ನಿಮ್ಮ ಟ್ರೇಡಿಂಗ್ ಎಲ್ಲ ನೀವು ಏನೇನು ಇಷ್ಟು ದಿವಸ ಡೆಮೋ ಟ್ರೇಡಿಂಗಲ್ಲಿ ನೀವು ಏನು ಮಾಡಬೇಕು ಅಂತಂದರೆ, ಎಲ್ಲ ಸ್ಟ್ರಾಟಜಿನೆಲ್ಲ ಬ್ಯಾಕ್ ಟೆಸ್ಟ್ ಮಾಡಿರ್ತೀರಲ್ಲ, ಅದನ್ನು ರಿಸಲ್ಟಲ್ಲಿ ಟೆಸ್ಟ್ ಮಾಡಬೇಕು. ಸೊ ಒನ್ಸ್ ಇಲ್ಲೆಲ್ಲ ರಿಸಲ್ಟ್ ಟೆಸ್ಟ್ ಆದಮೇಲೆ ನೆಕ್ಸ್ಟ್ ನೀವೇನು ಮಾಡಬೇಕು ಅಂತಂದರೆ ಲೈವ್ ಟ್ರೇಡಿಂಗ್. ಸೊ ಲೈವ್ ಟ್ರೇಡಿಂಗ್ ಏನಂತಂದರೆ ಫಸ್ಟ್ ಏನು ಮಾಡಿದ್ರಿ? ಬೇಸಿಕ್ ತಿಳ್ಕೊಂಡ್ರಿ ಅಲ್ವಾ? ಅದಾದಮೇಲೆ ಸ್ಟ್ರಾಟಜಿ, ಅದಾದಮೇಲೆ ಏನು ಮಾಡಿದ್ರಿ? ಸ್ಟ್ರಾಟಜಿ ಆದಮೇಲೆ ಬ್ಯಾಕ್ ಟೆಸ್ಟ್, ಅದಾದಮೇಲೆ 4th ಸ್ಟೆಪ್ ಏನು ಮಾಡಿದ್ರಿ? ಟ್ರೇಡಿಂಗ್ ಪ್ಲ್ಯಾನ್ ಮಾಡಿದ್ರಿ. ಅದಾದಮೇಲೆ 5th ಸ್ಟೆಪ್ ಏನು ಮಾಡಿದ್ರಿ? ಡೆಮೋ ಟ್ರೇಡಿಂಗ್ ಮಾಡಿದ್ರಿ. ಸೊ 6th ಸ್ಟೆಪ್ ಈಸ್ ಲೈವ್ ಟ್ರೇಡಿಂಗ್. ಸೊ ನೀವು ಇಲ್ಲಿ ಏನೇನು ಕಲ್ತ್ರಿ, ಬೇಸಿಕ್ಸಿಂದ, ಸ್ಟ್ರಾಟಜಿಯಿಂದ ಹಿಡಿದು ಬ್ಯಾಕ್ ಟೆಸ್ಟಿಂಗು, ಟ್ರೇಡಿಂಗ್ ಪ್ಲ್ಯಾನು, ಡೆಮೋ ಟ್ರೇಡಿಂಗ್, ಇದನ್ನೆಲ್ಲ ಒಂದು ನಿಮ್ಮದು ಇದು ಏನದು ಸ್ಟ್ರಗಲ್. ಇದನ್ನೆಲ್ಲ ಏನೇನು ಕಲ್ತಿದ್ದೀರೋ ಅದನ್ನೆಲ್ಲ ಲೈವ್ ಟ್ರೇಡಿಂಗಲ್ಲಿ ಮಾಡಬೇಕು. ಓಕೆ, ಏನೋ ನಿಮ್ಮೊಂದು ಸ್ಟ್ರಾಟಜಿ ಕಂಡುಹಿಡಿದಿದ್ದೀರಾ, ಬ್ಯಾಕ್ ಟೆಸ್ಟ್ ಮಾಡಿದ್ರೆ ನಿಮ್ಗೊಂದು ಸೆಟಪ್ ಸಿಕ್ಕಿದೆ, ಆ ಸೆಟಪ್ ಬಂದಾಗ ನೀವು ಟ್ರೇಡ್ ಮಾಡ್ತೀರಾ. ಸೊ ಒಂದು ಪ್ರಾಫಿಟೇಬಲ್ ಟ್ರೇಡರ್ ಆಗಿ ಫಸ್ಟ್ ಆಫ್ ಆಲ್ ಎಲ್ಲ ರೂಲ್ಸ್ ನೀವು ಫಾಲೋ ಮಾಡ್ಕೊಂಡ್ಬಂದು, ಎಲ್ಲ ಸ್ಟೆಪ್ ಬೈ ಸ್ಟೆಪ್ ನೀವು ಬಂದು, ಅದಾದಮೇಲೆ ಯು ಕ್ಯಾನ್ ಗೋ ಫಾರ್ ಅ ಲೈವ್ ಟ್ರೇಡಿಂಗ್. ಏಕ್ದಮ್ ಲೈಕ್ ಡೈರೆಕ್ಟ್ಲಿ ಇದು ಏನದು ಲೈವ್ ಟ್ರೇಡಿಂಗ್ಗೆ ಸ್ಟೆಪ್ ಇನ್ ಆಗಿಬಿಡಿ. ರಿಯಲ್ ದುಡ್ಡು ಟ್ರೇಡ್ ಮಾಡೋಕ್ಕೆ ಬರಲೇಬೇಡಿ. ಓಕೆ, ನೀವು ಇರಿ, ನಾನು ಒಂದು ಕ್ಲಾರಿಟಿ ಕೊಡ್ತೀನಿ, 100% ಗ್ಯಾರಂಟಿಗೆ ಹೇಳ್ತಾ ಇದ್ದೀನಿ. ನೀವು ಎಷ್ಟೇ ಇದು ಏನದು ವಿತೌಟ್ ಎಕ್ಸ್ಪೀರಿಯೆನ್ಸು, ಎಷ್ಟೇ ವಿಡಿಯೋ ನೋಡ್ಕೊಂಬರ್ರಿ, ಏನೇ ಮಾಡಿ, ಏಕ್ದಮ್ ನೀವು ಲೈವ್ ಟ್ರೇಡಿಂಗ್ ಬಂದ್ರಿ ಅಂದರೆ ಯು ವಿಲ್ ಲೂಸ್ ಯುವರ್ ಕ್ಯಾಪಿಟಲ್. 100% ಶೂರ್, ನಾನು ಗ್ಯಾರಂಟಿಗೆ ಹೇಳ್ತಾ ಇದ್ದೀನಿ. ಯು ವಿಲ್ ಲೂಸ್ ಯುವರ್ ಕ್ಯಾಪಿಟಲ್. ನೀವು ಎಷ್ಟೇ ದುಡ್ಡು ತೊಗೊಂಬರ್ರಿ, ನೀವು ಲಾಸ್ ಮಾಡ್ಕೊತೀರ. ದಟ್ ಈಸ್ ಫಿಕ್ಸ್ಡ್. ನೋ ಮ್ಯಾಟರ್ ವಾಟ್, ನೀವು ಏನೇ ಮಾಡಿ, ಯಾರದೇ ವಿಡಿಯೋ ನೋಡಿ, ಯಾರದೇ ಸಿಗ್ನಲ್ಸ್ ಫಾಲೋ ಮಾಡಿ, ಏನು ಮಾಡಿದ್ರು ನೀವು ಲಾಸ್ ಮಾಡ್ಕೊತೀರ. ಯಾಕಂತಂದರೆ ವಿತೌಟ್ ಪ್ರಾಪರ್ ಮಾರ್ಕೆಟ್ ನಾಲೆಜ್.
ವಿತೌಟ್ ಪ್ರಾಪರ್ ಮಾರ್ಕೆಟ್ ನಾಲೆಜ್ ನೀವು ಏನು ಮಾಡೋಕ್ಕಾಗಲ್ಲ. ಸೊ ಬೆಟರ್ ಲರ್ನ್. ಸೊ ಏನು ಹೇಳ್ತೀನಿ ಅಂದರೆ ಫಸ್ಟ್ ಲರ್ನ್, ಓಕೆ, ದೆನ್ ರಿಮೂವ್ ಎಲ್, ದೆನ್ ವಿಲ್ ಸ್ಟಾರ್ಟ್ ಅರ್ನಿಂಗ್. ಓಕೆ, ವಿತೌಟ್ ಲರ್ನಿಂಗ್ ಹೆಂಗೆ ಅರ್ನ್ ಮಾಡೋಕ್ಕೆ ಸರ್? ನೀವು ಏನಾರ ಮಾಡಬೇಕು, ಗಾಡಿ ಓಡಿಸ್ಬೇಕು ಅಂದ್ರೂ ಫಸ್ಟ್ ನೀವು ಕಲ್ತ್ಬಿಟ್ಟೆ ತಾನೇ ಗಾಡಿ ಓಡಿಸೋಕ್ಕಾಗೋದು. ಹೆಂಗೆ ಇನ್ನೊಬ್ಬರ ಹತ್ರ ಕಲಿಬೇಕು ತಾನೆ. ಫಸ್ಟ್ ಆಫ್ ಆಲ್ ನೀವು ಗಾಡಿ ಓಡ್ಸೋಕೆ ನೀವು ಟೈಮ್ ಕೊಡಬೇಕು. ಯಾವ ಗೇರ್ ಆದಮೇಲೆ ಯಾವ ಗೇರ್, ಎಲ್ಲಿ ಕ್ಲಚ್ ಹಿಡಿಬೇಕು, ಎಲ್ಲಿ ಬ್ರೇಕ್ ಹಿಡಬೇಕು, ಅದನ್ನೆಲ್ಲ ಕಲ್ತ್ಬಿಟ್ಟೆ ಮಾಡಬೇಕು. ಏಕ್ದಮ್ ನೀವು ಗಾಡಿ ನೋಡಿದ ತಕ್ಷಣ ಕುತ್ಕೊಂಡು ಏಕ್ದಮ್ ಹೋಗ್ಬಿಡ್ತೀರಾ? ಇಲ್ವಲ್ಲ, ಎಲ್ಲದಕ್ಕೂ ಟೈಮ್ ಬೇಕಲ್ವಾ. ಸೊ ಅದೇ ಹಂಗೆ ಟ್ರೇಡಿಂಗು ಅಷ್ಟೇ ತುಂಬ ಟೈಮ್ ಹಿಡಿಯುತ್ತೆ ನಿಮ್ಮ ಸೈಕಾಲಜಿ ಅವೆಲ್ಲ ಮಾಸ್ಟರ್ ಮಾಡ್ಕೊಳಕ್ಕೆ. ಸೊ ಸ್ಲೋಗಿ ಹೋಗಿ. ಆಲ್ ದಿ ಬೆಸ್ಟ್ ಎಲ್ಲರಿಗೂ. ಯಾರ್ಯಾರು ಹೊಸ್ದಾಗಿ ಟ್ರೇಡಿಂಗ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಸೊ ದಯವಿಟ್ಟು ಸ್ಟಾರ್ಟ್ ಮಾಡಿ. ಫಸ್ಟ್ ಕಲ್ತ್ಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡಿ. ಸೊ ಇವತ್ತಿಗೆ ಇಷ್ಟೇ. ನೆಕ್ಸ್ಟ್ ನಿಮಗೆ ಟಿಪ್ಸ್ ಆಗಿರ್ಬೋದು, ರಿಸ್ಕ್ ಮ್ಯಾನೇಜ್ಮೆಂಟ್, ಇವೆಲ್ಲ ನಿಮ್ಗೆ 1 by 1 ವಿಡಿಯೋ ಬರುತ್ತೆ. ಸೊ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹಂಗೆ ಒಂದು ಸ್ವಲ್ಪ ಶೇರ್ ಮಾಡಿ. ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಗೈಸ್. ಬಾಯ್.